ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ 22ನೇ ದಿನಕ್ಕೆ ಕಾಲಿಟ್ಟಿದೆ ಪಶ್ಚಿಮ ಏಷ್ಯಾ ಯುದ್ಧ. ಗಲ್ಫ್ ರಾಷ್ಟ್ರಗಳ ಇರಾನ್ ಕ್ಷಿಪಣಿ ಮತ್ತು ಡ್ರೋನ್ ದಾಳಿ ನಿರಂತರವಾಗಿ ನಡೀತಾನೇ ಇದೆ. 22ನೇ ದಿನ ಇವತ್ತು. ಜಸ್ಟ್ ಇಮ್ಯಾಜಿನ್ ಪರಿಸ್ಥಿತಿ ಹೆಂಗಿರಬೇಡ. ಜೊತೆಗೆ ಭಾರತದ ಮೇಲೂ ಕೂಡ ಯಾವ ರೀತಿಯಾಗಿ ಪರಿಣಾಮ ಬೀರ್ತಾ ಇದೆ ಅನ್ನೋದನ್ನು ಕೂಡ ನೋಡ್ತಾನೆ ಇದ್ದೀವಿ. ಇಸ್ರೇಲ್ ಮೇಲೂ ಅಪ್ಪಳಿಸಿದ 2 ಇರಾನಿ ಕ್ಷಿಪಣಿಗಳು. ಇರಾನ್ ದೇಶದಲ್ಲಿರೋ ಸಂಸ್ಕರಿತ ಪರಮಾಣು ಮೇಲೆ ಅಮೆರಿಕ ಕಣ್ಣಿಟ್ಟಿದೆ. ಅಣ್ವಸ್ತ್ರಕ್ಕೆ ಬಳಸುವ ಸಾಮಗ್ರಿಗಳನ್ನು ವಶಪಡಿಸಿಕೊಳ್ಳೋದಕ್ಕೆ ಅಮೆರಿಕ ಪ್ಲಾನ್ ಮಾಡ್ಕೊಂಡಿರೋದು. ಇರಾನ್ ಪರಮಾಣು ಅಮೆರಿಕ ಕೈ ಸೇರಿದ್ರೆ ಯುದ್ಧದಿಂದ ಹಿಂದೆ ಸರಿಯುವ ಪ್ಲಾನ್. ಅಲ್ಲಿವರೆಗೂ ಇರಾನ್ ಮೇಲೆ ಅಮೆರಿಕ ನಿರಂತರವಾಗಿ ದಾಳಿ ಮಾಡುವಂತಹ ಸಾಧ್ಯತೆ ಇದೆ. ಅಮೆರಿಕ ದಾಳಿಗೆ ಕೈ ಜೋಡಿಸಲಿದೆ ಇಸ್ರೇಲ್ ಸೇನಾಪಡೆ. ಒಂದಲ್ಲ ಎರಡಲ್ಲ 4-5 ದಿನದಲ್ಲಿ ಮುಗಿಸಿಬಿಡ್ತೀವಿ ಅನ್ನೋ ಭ್ರಮೆಯಲ್ಲಿದ್ರು ಅಂತ ಕಾಣಿಸುತ್ತೆ ಅಮೆರಿಕದ ಅಧ್ಯಕ್ಷರು. ಬಟ್ ಇರಾನ್ ಯಾವ ರೀತಿಯಾಗಿ ತೊಡೆ ತಟ್ಟಿ ನಿಂತ್ಕೊಂಡ್ಬಿಟ್ಟಿದೆ ಅಂತ ಅಂದರೆ ಅಮೆರಿಕಾನೇ ಸೈಲೆಂಟ್ ಆಗಬೇಕು, ಆ ಲೆವೆಲ್ಗಾಗಿದೆ ಪರಿಸ್ಥಿತಿ. ಗಲ್ಫ್ ರಾಷ್ಟ್ರಗಳ ಇರಾನ್ ಕ್ಷಿಪಣಿ ಮತ್ತು ಡ್ರೋನ್ ದಾಳಿ ನಿರಂತರವಾಗಿ ನಡೀತಾ ಇದೆ. ಗಲ್ಫ್ ರಾಷ್ಟ್ರಗಳ ಮೇಲೆ ಇಸ್ರೇಲ್ ಮೇಲೂ ಅಪ್ಪಳಿಸಿದ 2 ಇರಾನಿ ಕ್ಷಿಪಣಿಗಳು. ಇರಾನ್ ದೇಶದಲ್ಲಿರೋ ಸಂಸ್ಕರಿತ ಪರಮಾಣು ಮೇಲೆ ಅಮೆರಿಕ ಕಣ್ಣಿಟ್ಟಿದೆ. ಅಣ್ವಸ್ತ್ರಕ್ಕೆ ಬಳಸುವ ಸಾಮಗ್ರಿಗಳನ್ನು ವಶಪಡಿಸಿಕೊಳ್ಳುವುದಕ್ಕೆ ಅಮೆರಿಕ ಪ್ಲಾನ್ ಮಾಡಿದೆ. ಈಗ ನೋಡಿ, ಪರಮಾಣು ಬಾಂಬ್ ಈ ಯುದ್ಧಕ್ಕೆ ಮೂಲ ಕಾರಣನೇ ಅದು. ಸೊ ಎಲ್ಲೋ ಒಂದು ಕಡೆ ಪರಮಾಣು ಬಾಂಬ್ ತಯಾರು ಮಾಡಿಬಿಟ್ರೆ ಇವರು, ಇಸ್ರೇಲ್ ಅನ್ನೋ ದೇಶನೇ ಇರಲ್ಲ ಅನ್ನೋ ಒಂದು ಭಯದಿಂದಾನೇ ಈ ಒಂದು ಪರಮಾಣು ಬಾಂಬ್ ತಯಾರು ಮಾಡೋದಕ್ಕೆ ಬಿಡಬಾರ್ದು ಅನ್ನೋ ಕಾರಣಕ್ಕಾನೇ ಈ ಒಂದು ಯುದ್ಧ ನಡೀತಾ ಇದೆ. ಸೊ ಇದೆಲ್ಲದರ ನಡುವೆ ಅಣ್ವಸ್ತ್ರಕ್ಕೆ ಬಳಸುವ ಸಾಮಗ್ರಿಗಳನ್ನು ವಶಪಡಿಸಿಕೊಳ್ಳುವುದಕ್ಕೆ ಈಗ ಅಮೆರಿಕ ಪ್ಲಾನ್ ಮಾಡಿದೆ. ಇರಾನ್ ಪರಮಾಣು ಅಮೆರಿಕ ಕೈ ಸೇರಿದ್ರೆ, ಇರಾನ್ನ ಪರಮಾಣು ಅಥವಾ ಅಣ್ವಸ್ತ್ರಕ್ಕೆ ಬಳಸುವಂಥ ಸಾಮಗ್ರಿಗಳು ಅಮೆರಿಕ ಕೈ ಸೇರಿದ್ರೆ ಯುದ್ಧದಿಂದ ಹಿಂದೆ ಸರಿಯುವಂಥ ಪ್ಲಾನ್ ಅಂತೂ ಇದ್ದೇ ಇದೆ. ಉದ್ದೇಶ ಈಡೇರುತ್ತೆ. ಸೊ ಹಾಗಾಗಿ ಹಿಂದೆ ಸರಿದ್ರೂ ಕೂಡ ಅಚ್ಚರಿ ಇಲ್ಲ ಅಮೆರಿಕ ಮತ್ತು ಇಸ್ರೇಲ್. ಅಲ್ಲಿಯವರೆಗೂ ಇರಾನ್ ಮೇಲೆ ಅಮೆರಿಕ ನಿರಂತರವಾಗಿ ದಾಳಿ ಮಾಡುವಂಥ ಸಾಧ್ಯತೆ ಇದೆ. ಅಮೆರಿಕ ದಾಳಿಗೆ ಇಸ್ರೇಲ್ ಸೇನಾಪಡೆಯೂ ಕೂಡ ಕೈ ಜೋಡಿಸುತ್ತೆ. ನಿರಂತರವಾಗಿ ಇಸ್ರೇಲ್ ಒಂದು ಕಡೆ ದಾಳಿ ಮಾಡ್ತಾ ಇದ್ರೆ ಅಮೆರಿಕ ಮತ್ತೊಂದು ಕಡೆ ದಾಳಿ ಮಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿಲೀಪ್, ಈ ಯುದ್ಧದ ಉದ್ದೇಶನೇ ಅದು ಪರಮಾಣು ಅಂದರೆ ಬಾಂಬ್ ತಯಾರು ಮಾಡಬಾರ್ದು ಇರಾನ್ ಅಂತ ಹೇಳಿ. ಸೊ ಈಗ ಹಿಂದೆ ಸರಿಯುವಂಥ ಏನಾದರೂ ಪ್ಲಾನ್ ಮಾಡ್ಕೊಂಡಿದೆಯಾ ಅಮೆರಿಕ? ಜೊತೆಗೆ ನಿರಂತರವಾಗಿ ದಾಳಿಗಳು ಕೂಡ ಆಗ್ತಾ ಇದ್ದಾವೆ. ಅನ್ನೋ ಒಂದು ಪ್ರಶ್ನೆಯನ್ನ ಕೇಳಿದ್ರೆ, ಒಂದೊಂದು ದೇಶದ ನಿಲುವು ಮತ್ತೆ ಒಂದೊಂದು ದೇಶದ ಒಂದು ಉದ್ದೇಶಗಳು ಬೇರೆ ಬೇರೆ ಆಗಿದೆ ಅನ್ನೋ ರೀತಿ ಕಂಡು ಬರ್ತಾ ಇದೆ. ಯಾಕಂದ್ರೆ ಅಮೆರಿಕದ ಉದ್ದೇಶ ಏನಂದ್ರೆ, ಅಮೆರಿಕಾಗೆ ಏನು ಇರಾನ್ ನಲ್ಲಿರುವಂತ ನಾಯಕತ್ವ ಬದಲಾವಣೆ ಆಗ್ಬೇಕು, ಅಂದ್ರೆ ಏನೊಂದು ಇಸ್ಲಾಮಿಕ್ ರೆಜಿಮ್ ಇದೆ ಅದು ಅಂತ್ಯ ಆಗ್ಬೇಕು ಅನ್ನೋದು ಅಮೆರಿಕದ ಉದ್ದೇಶ. ಜೊತೆಗೆ ಏನೊಂದು ಅಣ್ವಸ್ತ್ರ ಏನು ಸಂಗ್ರಹ ಇದೆ ಇರಾನ್ ಬಳಿ, ಆ ಅಣ್ವಸ್ತ್ರ ಕೂಡ ಇಲ್ಲದಂತಾಗ್ಬೇಕು ಅನ್ನೋದು ಅಮೆರಿಕದ ಉದ್ದೇಶ. ಇತ್ತ ಇಸ್ರೇಲ್ನ ಉದ್ದೇಶನೂ ಅದೇ ಆಗಿದೆ. ಆದ್ರೆ ಈ ಮಧ್ಯಪ್ರಾಚ್ಯಗಳ ಉದ್ದೇಶನೇ ಬೇರೆ ತರ ಕಾಣಿಸ್ತಿದೆ. ಅಂದ್ರೆ ಯಾವ್ದು ಒಂದು ತೈಲ ಸಂಪದ್ಭರಿತ ಏನು ರಾಷ್ಟ್ರಗಳಿದೆ, ಕೊಲ್ಲಿ ರಾಷ್ಟ್ರಗಳು, ಅವುಗಳ ನಿಲುವೇ ಬೇರೆ ರೀತಿ ಇದೆ. ಹಾಗಾಗಿ ಈ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಅಮೆರಿಕ ಇವಾಗ ಸದ್ಯದ ಮಟ್ಟಿಗೆ ಏನೊಂದು ಅಣ್ವಸ್ತ್ರಗಳ ಸಂಗ್ರಹ ಇದೆ ಇರಾನ್ ಬಳಿ, ಆ ಅಣ್ವಸ್ತ್ರಗಳ ಸಂಗ್ರಹವನ್ನ ಹೆಂಗಾದ್ರೂ ಮಾಡಿ ಅದನ್ನ ನಿರ್ನಾಮ ಮಾಡಬೇಕು. ಆ ನಂತರ ಒಂದು ಹಂತಕ್ಕೆ ಇರಾನ್ ಇಡೀ ವಿಶ್ವಕ್ಕೆ ಜಾಗತಿಕ ಮಟ್ಟದ ಒಂದು ಅಪಾಯ ತಂದೊಡ್ಡ ಭೀತಿ ಇರಲ್ಲ. ಆ ನಂತರ ನಾವು ಕದನ ವಿರಾಮವೋ ಅಥವಾ ಮುಂದಿನ ಮಾತುಕತೆ ನಡೆಸಬಹುದು ಅನ್ನೋ ರೀತಿನಲ್ಲಿದೆ. ಆದ್ರೆ ಇರಾನ್ ಮಾತ್ರ ಈ ಯಾವುದೇ ಒಂದು ರೀತಿಯ ಉದ್ದೇಶಗಳಿಗೂ ತಲೆ ಕೆಡಿಸ್ಕೊಂಡಂಗೆ ಕಾಣ್ತಿಲ್ಲ. ಇರಾನ್ ಏಕಾಏಕಿ ದಾಳಿಗಳ ಮೇಲೆ ದಾಳಿಗಳನ್ನ ಮಾಡ್ತಾನೆ ಇದೆ. ಇದೀಗ ಬಾಗ್ದಾದ್ ಮೇಲೆ ದಾಳಿ ಮಾಡಿದ್ದಾಯ್ತು, ಮತ್ತೆ ಬ್ರಿಟನ್ನ ನೆಲೆಗಳ ಮೇಲೆ ದಾಳಿ ಮಾಡಿದ್ದಾಯ್ತು. ಇರಾನ್ ತನ್ನ ದಾಳಿಗಳನ್ನ ಕೊಲ್ಲಿ ರಾಷ್ಟ್ರಗಳಿಂದ ಆಚೆಗೂ ಕೂಡ ಹಂತ ಹಂತವಾಗಿ ವಿಸ್ತರಿಸ್ತಾ ಹೋಗ್ತಾ ಇದೆ. ರಾಮ್, ಓಕೆ, ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ.